ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನುವಂಥದ್ದು ವಿಚಾರ ಬಂದಿದೆ. ನೀವು ಕೂಡ ಆಪ್ತರು, ಸಿನಿಮಾ ಮಾಡಿದ್ರಿ. ಸೊ ಈ ಘಟನೆನ ಕನ್ಸಿಡರ್ ಮಾಡಿದಾಗ ನಿಮಗೆ ಫಸ್ಟ್ ಹೆಂಗೆ ಅನಿಸ್ತು? ಖಂಡಿತಲೂ ರೀ, ಈ ಥರ ಸಿಚುವೇಶನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರು ಅನ್ನೋದು ಕಣ್ಮುಂದೆ ಬರಲ್ಲ. ಕಣ್ಮುಂದೆ ಬರೋದು ಏನು ಅಂದರೆ ಈ ಥರ ಮಾಡಬಾರ್ದು, ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರೋದು. ಇದನ್ನು ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ, ಬುದ್ಧಿ ಹೇಳ್ತೀವಲ್ಲ, ಡೈಲಾಗ್ಗಳು ಹೊಡಿತೀವಲ್ಲ, ನೀತಿ ಹೇಳ್ತೀವಲ್ವಾ ಸ್ಕ್ರೀನ್ ಮೇಲೆ, ಅದರಲ್ಲಿ 5% ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ನಾವು ಜನಗಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀವಲ್ವಾ ಅಲ್ವಾ ಸರ್? ಜನಗಳಿಗೆ ಹೇಳೋ ಬುದ್ಧಿ ಹೇಳ್ತೀವಲ್ವಾ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಗಳಾಗ್ಬೋದು, ಯಾವುದೇ ಕಲಾವಿದರಾಗ್ಬೋದು, ಅವ್ರು ಹೇಳೋ ನೀತಿ ಪಾಠನ 2% ಇಲ್ಲ 5% ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಅಭಿಮಾನಿಗಳು ಹೇಳಿ ತಿಳಿ ಮಾಡ್ಬೋದಾಗಿತ್ತ ಅಂತ 100%. ಆದರೆ ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂದರೆ ತಿಳಿಪಡಿಸ್ಬೇಕು. 100% ಅದು ತಪ್ಪಲ್ಲ. ಆಚೆ ಓಪನ್ ಆಗಿ ಬರಬೇಕು. ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ, ಬೇರೆ ಎಲ್ಲದಕ್ಕೂ ಬರಲ್ವಾ ನಾವು? ಹಂಗೆ ಬರಬೇಕು. ಯಾಕ್ರಪ್ಪ ಹಿಂಗೆ ಮಾಡ್ತೀರಾ, ಇದು ತಪ್ಪು, ನನ್ನ ಹೆಸರು ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ನನಗೆ ಕೆಟ್ಟ ನನ್ನ ಕುಟುಂಬ, ಸಿನಿಮಾ ರಂಗ ನನ್ನ ಕುಟುಂಬ ಅಂತ ದರ್ಶನ್ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ಶಿವರಾಜ್ ಕುಮಾರ್, ಯಾರೇ ಸಿನಿಮಾ ನಟರಾಗ್ಬೋದು, ಸೂಪರ್ ಸ್ಟಾರ್ಗಳಾಗ್ಬೋದು, ಎಲ್ಲ ಬರಬೇಕು. ಆ ಥರ ಇದ್ದಾಗ ಮಾಡಬೇಡ್ರಿ ಇದೆಲ್ಲ ಅಂತ. ಯಾರನ್ನ ಆಗ್ಬೋದು.